ಬಟ್ ನಿಮ್ಮ ಕಡೆಯಿಂದ ನಿಮ್ಮ ಚಾಲಕರಿಗೆ ಏನು ಹೆಲ್ಪ್ ಆಗುತ್ತೆ ಅಂತ? ಸಂಘಟನೆಗಳ ಕಡೆ ಸರ್, ಸಂಘಟನೆಯಿಂದ ಬೇಜಾಂತರ ಆಗ್ತದೆ. ಈಗ ಏನೋ ರಸ್ತೆಗಳಲ್ಲಿ ಏನಾದರೂ ವೆಹಿಕಲ್ಗಳು ಆಕ್ಸಿಡೆಂಟ್ಗಳಾಗಿ ತೊಂದರೆಗಳಾಯ್ತು ಅಂದ್ರೆ ಸಂಘಟನೆಗಳಲ್ಲಿ ತಿಳಿಸ್ತಾರೆ. ಹಲವಾರು ಅನುಭವಗಳನ್ನ ಆಧರಿಸಿ ನಾವು ಅವ್ರಿಗೆ ಹಿಂಗಲ್ಲ ಹೆಂಗ್ ಮಾಡ್ಕೊಳಪ್ಪ ಅಂತ ಗೈಡ್ಲೈನ್ಸ್ ಕೊಡ್ತೀವಿ. ಯಾಕೆಂದ್ರೆ ಕೆಲವೊಂದು ಆಕ್ಸಿಡೆಂಟ್ಗಳಾದಾಗ ಪೊಲೀಸ್ನವರು ಆ ಆಟೋಗಳನ್ನ, ಕ್ಯಾಬ್ಗಳನ್ನ, ಗಾಡಿಗಳನ್ನ ಏನಿರ್ತವೆ ಪ್ರೊಸೀಜರ್ ಪ್ರಕಾರ ಕೆಲಸ ಮಾಡಿ ಬಿಡ್ಬೇಕು. ಅಲ್ಲೆಲ್ಲೂ ಕೂಡ ₹1 ಲಂಚ ಕೊಡಂಗಿರಲ್ಲ. ಸಂಘಟನೆಗಳಲ್ಲಿದ್ರೆ ಅದ್ರ ಬಗ್ಗೆ ಗೈಡ್ಲೈನ್ಸ್ ಕೊಡ್ತೀವಿ, ಯಾರಿಗೂ ₹1 ಸಿಗಲ್ಲ, ಅವ್ರಿಗೆ ಎಲ್ಲ ಮಾಡ್ತೀವಿ. ಆದ್ರೆ ಇಲ್ದೇ ಇರೋರು ಏನ್ ಮಾಡ್ತಾರೆ, ಆಕ್ಸಿಡೆಂಟ್ ಆದ್ರೆ ಸಾಕು, ಒಂದೇನೋ ಸೆಟ್ಲ್ಮೆಂಟ್ ಮಾಡ್ಕೊಟ್ರು ಅಂದ್ರೂ ಇಬ್ಬರ ಹತ್ರನೂ ದುಡ್ಡು ಇಸ್ಕೊಂತಾರೆ. ಇಲ್ಲ ಸೆಟ್ಲ್ಮೆಂಟ್ ಆಗಿಲ್ವಾ, FIR ಆಯ್ತು ಅನ್ಕೊಳ್ಳಿ, RTO ಮೆಮೊ ಮಾಡಿಸ್ಕೊಂಬರ್ಬೇಕು, ಅವ್ನಿಗೆ 2,000 ಕೊಡ್ಬೇಕು, ದುಡ್ಡು ಕೊಡು ಅನ್ನೋದು. ಸ್ಟೇಷನ್ ಬೇಲ್ ಮಾಡ್ಬೇಕು, 10,000 ಆಗುತ್ತೆ ಕೊಡು ಅಂತ ಇಸ್ಕೊಳ್ಳೋದು. ಈ ರೀತಿಲಿ ಹಣನ ಕಬ್ಜಾ ಮಾಡ್ತಾರೆ. ಆ ರೀತಿಲಿ ಏನು ಪ್ರೊಸೀಜರೇ ಇರಲ್ಲ, ₹1 ಕೇಳೋ ಅಂತ ಪ್ರೊಸೀಜರ್ ಇರಲ್ಲ. ಸಂಘ ಸಂಸ್ಥೆಗಳಲ್ಲಿದ್ರೆ ಅದರಲ್ಲಿರೋ ಅನುಭವಗಳನ್ನ ಹೇಳ್ಬೋದು. ಇಲ್ಲ ಯಾರೋ ಒಬ್ರು ಹಲ್ಲೆ ಮಾಡ್ಬಿಡ್ಬೋದು, ಇಲ್ಲ ಆಟೋ ಡ್ರೈವರ್ಸ್ಗಳೇ, ಇಲ್ಲ ಕ್ಯಾಬ್ ಡ್ರೈವರ್ಸ್ಗಳಿಂದಾನೆ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಲ್ಲೆಗಳಾಗ್ಬೋದು. ಅಂತ ಸಂದರ್ಭದಲ್ಲಿ ಅವ್ರ ಮೇಲೆ ಏನಾದ್ರು FIR ಗಳಾಯ್ತು ಅಂದ್ರೆ ಸಂಘ ಸಂಸ್ಥೆಗಳಿಂದ ಲಾಯರ್ಗಳನ್ನ ಇಟ್ಟು ಅವ್ರಿಗೆ ಬೇಲ್ ಕೊಡ್ಸೋದಾಗಿರ್ಲಿ, ಕೇಸನ್ನ ಅಟೆಂಡ್ ಮಾಡಿಸೋದಾಗಿರ್ಲಿ, ಇಂಥ ಪ್ರಕ್ರಿಯೆಗಳನ್ನ ಮಾಡ್ಕೊಡ್ಬೋದು. ಈಗ ನೋಡಿ, ನಮ್ಮ ಸಂಘಟನೆಗಳಲ್ಲಿ ಮಕ್ಳುಗಳು, ಆ ಡ್ರೈವರ್ಸ್ಗಳು ಮಕ್ಳು ಯಾರಾದ್ರೂ ಹೈಯೆಸ್ಟ್ ಸ್ಕೋರ್ ಮಾಡಿದ್ರೆ ಅವ್ನು 3,000 4,000 ಅಂತ ಹೇಳಿ ನಾವು ಕೂಡ ಸಂಘಟನೆ ವತಿಯಿಂದ ಅವ್ರಿಗೆ ಪ್ರೋತ್ಸಾಹ ಧನ ಅಂತೆಲ್ಲ ಕೊಡ್ತೀವಿ. ಈಗ ಇಯರ್ಲಿ ನಾವು ಗೇಮ್ಸ್ಗಳನ್ನ ಆಡಿಸ್ತಾ ಇದೀವಿ. ಯಾರು ಆ ಗೇಮ್ಸ್ ಅಲ್ಲಿ ಗೆಲ್ತಾರೆ ಅವ್ರಿಗೆ ಏನಾದ್ರೂ ಗಿಫ್ಟ್ ಕೊಡೋದು, ಇಲ್ಲ ಹಣ ಬಹುಮಾನವಾಗಿ ಕೊಡೋದು, ಈ ತರದ ಹಲವಾರು ಪ್ರಕ್ರಿಯೆಗಳು, ಚಟುವಟಿಕೆಗಳು. ಚಾಲಕರಿಗೆ ಅಂದ್ರೆ ವಯಸ್ಸಾದ ನಂತರ ಅದು ಹೆಲ್ತ್ ಇಶ್ಯೂ ಆಗಿರುತ್ತಲ್ಲ ಸರ್, ಹೆಲ್ತ್ ಇಶ್ಯೂಸ್ಗಳಿಗೆ ನೋಡಿ ಅದಕ್ಕೆ ಆದ ಇನ್ಶೂರೆನ್ಸ್ಗಳು ಇರ್ತವೆ. ಅದನ್ನ ಹಣ ಕಟ್ಟಿದ್ರೇನೆ ಅದು ಕ್ಲೈಮ್ ಆಗೋದು. ಡ್ರೈವರ್ಸ್ಗಳಲ್ಲಿ ಅದು ಬರಲ್ಲ ಸರ್. ನಾವ್ ಯಾಕೆ ದುಡ್ಡು ಕಟ್ಟಬೇಕು, ಅಯ್ಯೋ ಅಷ್ಟೊಂದು ಎಲ್ಲಿಂದ ಕಟ್ಟೋದು, ಈ ತರ ಒಂದು ಮನಸ್ಥಿತಿ ಇರೋದ್ರಿಂದ ಅವರು ಹೆಲ್ತ್ ಬಗ್ಗೆ ಆಗಿರ್ಲಿ, ಲೈಫ್ ಇನ್ಶೂರೆನ್ಸ್ ಬಗ್ಗೆ ಆಗಿರ್ಲಿ, ಅವ್ರ ತಲೆನೇ ಕೆಡ್ಸ್ಕೊಳ್ಳಲ್ಲ, ಅದ್ರ ಬಗ್ಗೆ ಗೋಜ್ಗೂ ಹೋಗಲ್ಲ. 100ಗೆ ಒಂದು 5% ಜನ ಅದ್ರ ಬಗ್ಗೆ ತಿಳ್ಕೊಂಡು ಪ್ರೋಸೆಸ್ ಅಲ್ಲಿ ಇರ್ತಾರೆ. ಇನ್ನು 95% ಜನ ಅದನ್ನೆಲ್ಲ ಮಾಡಕ್ಕೆ ಹೋಗಲ್ಲ. ಅದೇನಿದ್ರು ಸರ್ಕಾರನೇ ಏನ್ ಮಾಡುತ್ತೆ, ಈಗ ನೋಡಿ, ಈಗ ಕೇಂದ್ರ ಸರ್ಕಾರದಿಂದ ಹೇಳ್ತು ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ₹1.5 ಲಕ್ಷವರೆಗೂ ನಾವು ಕ್ಲೈಮ್ ಕೊಡ್ತೀವಿ ಅಂತ. ಆಮೇಲೆ ಇನ್ನೊಂದು ಯಾವ್ದೋ ಒಂದು ಸ್ಕೀಮ್ ತಗೊಂಡ್ಬಂದ್ರು, ₹5 ಲಕ್ಷವರೆಗೂ ಒಂದು ಆರೋಗ್ಯದ ವಿಮೆ ನೀವು ಪಡ್ಕೊಬಹುದು ಅಂತ. ಈ ತರದ ಸ್ಕೀಮ್ಗಳನ್ನ ಹುಡುಕೊಂಡು ಫಾಲೋಅಪ್ ಹೋಗ್ತಾರೆ ಹೊರತು ನಾವು ಪ್ರೈವೇಟ್ ಅಲ್ಲಿ ಮಾಡಿಟ್ಕೊಳ್ಳೋಣ ಅನ್ನೋ ರೀತಿಲೆಲ್ಲ ಯಾವ ಡ್ರೈವರ್ಸು ಆ ಮನಸ್ಸು ಮಾಡೋದೇ ಇಲ್ಲ. ಆ ಮಾಡದೇ ಇರೋದ್ರಿಂದ ನಾವು ಅದನ್ನೆಲ್ಲ, ಅವೆಲ್ಲ ಬಿಗ್ ಅಮೌಂಟ್ ಸರ್. ಒಂದು ಇನ್ಶೂರೆನ್ಸ್, ಯಾವುದೋ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೀವಿ ಅಂದ್ರೂ ಕಮ್ಮಿ ಅಂದ್ರು, ಅವ್ರ ಫ್ಯಾಮಿಲಿಗೆಲ್ಲ ಟೈ ಅಪ್ ಆಗೋ ತರ ಮಾಡ್ತೀವಿ ಅಂದ್ರೂ ಒಂದು ₹20,000 ಬೇಕು. ಯಾರು ₹20,000 ಎಲ್ಲ ಕೊಟ್ಟು ಒಬ್ಬೊಬ್ರಿಗೆ ಮಾಡಿಸ್ಕೊಡಕ್ಕೆ? ಈಗ ಅದೇ ಮೀಟರ್ ವಿಷಯಕ್ಕೆ ಬಂದಾಗ, ಮೀಟರ್ ಈಗ ವರ್ಕೌಟ್ ಆಗತ್ತಾ ಬೆಲೆ ಇಲ್ಲ, ಅಥವಾ ನಿಮ್ದೇನು ಬೇಡಿಕೆ ಇದೆ ಜಾಸ್ತಿ ಮೀಟರ್ ಬೆಲೆ ಜಾಸ್ತಿ? ಸರ್, ಈಗ ಆಟೋ ಡ್ರೈವರ್ಸ್ಗಳೆಲ್ಲ ಮೀಟರ್ ಸರ್ವಿಸ್ ಕೊಡಕ್ ಶುರು ಮಾಡಿದ್ರೆ ಸರ್, ನಾವೇ ಬೇಕಾದ್ರೆ ಮನವಿ ಕೊಡ್ತೀವಿ, ಇನ್ನೊಂದ್ ಸ್ವಲ್ಪ ರೇಟ್ ಜಾಸ್ತಿ ಮಾಡ್ತೀವಿ. ಬೇಡಿಕೆ ಇದೆ, ಇದಾವೆ. DC ಅವ್ರ ಅಪ್ರೂವಲ್ ಕೊಡ್ತಾ ಇಲ್ಲ. ಯಾಕೆಂದ್ರೆ ಯಾರು ಮೀಟರಲ್ಲೇ ಓಡಿಸ್ತಿಲ್ಲ, ಏನು ಅಂತ ಕೊಡ್ತಾರೆ. ಎಲ್ಲ ಆಪ್ಸ್ ಇವಾಗ ಮಾಡ್ಕೊಟ್ರು ಅಂತ ಅನ್ಕೊಳ್ಳಿ, ಆಪ್ ಸಂಸ್ಥೆಯವ್ರಿಗೆ ಅನುಕೂಲ ಆಗ್ತದೆ. ಈಗ ಅವರವೆಲ್ಲ ಆಟೋಗಳಿದಾವೆ, ಆ ಆಟೋಗಳನ್ನ ಆರಾಮಾಗಿ ಈಸಿಯಾಗಿ ರನ್ ಮಾಡ್ಕೊಂತಾರೆ. ಇವ್ರದ್ದು ಅದೇ ಕತೆನೆ. ಹಂಗಾಗಿ ಸಾರ್, ಈಗ ನೀವು DC ಅವ್ರ ಆರ್ಡರ್ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಪೀಕ್ತವ್ರಲ್ಲ, ಪೀಕ್ ಅವರಲ್ಲೇ ಚೆನ್ನಾಗಿ ಪೀಕ್ತವ್ರೆ, ಇನ್ನೇನಾಗ್ಬೇಕು? ರೂಲ್ಸ್ ಇದೆ ಆಟೋದವರಿಗೆ, ನಿಮ್ಗೆ 10 ಗಂಟೆ ನಂತರ ಡಬಲ್ ಹಾಕ್ಬೋದು ಅಥವಾ ಅಲ್ಲ? ಹೌದು, ಇದೆ. ಅದು ಸರ್ಕಾರದಿಂದನೇ ಇದೆ. ಇದ್ರು 1.5 ತಗೊಬಹುದು. ಅಂದ್ರೆ ರೂಲ್ಸ್ ಪ್ರಕಾರ ನೈಟ್. ಹೌದು, ಸರ್ಕಾರದಿಂದ ಮೀಟರ್ ರನ್ ಮಾಡೋದ್ರಿಂದ ತಗೊಬಹುದು. ಅದು ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ, ಮೀಟರ್ ಅಲ್ಲೇ ಬಂದ್ಬಿಡುತ್ತೆ.